ಹಾಯ್ ಹಲೋ ವೆಲ್ಕಮ್ ಟು ಲವ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೆ ಫ್ರೆಂಡ್ಸ್, ಈಗ ಇಲ್ಲಿ ನೀವು ನಮ್ಮ ಥಂಬ್ನೇಲ್ ಮತ್ತು ನಮ್ಮ ಟೈಟಲ್ ನೋಡ್ತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ವಾಟ್ಸಪ್ನ ಚಾಟ್ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಈಗ ನಿಮ್ಮದೇ ಆದ ಫೋಟೋ ನಿಮ್ಮದೇ ಥೀಮ್ ಯಾವ ರೀತಿ ಸೆಟ್ ಮಾಡೋದು ಫ್ರೆಂಡ್ಸ್, ಇಲ್ಲಿ ಸೈಡಲ್ಲಿ ತೋರಿಸ್ತೀನಿ. ಈ ರೀತಿ ನಾರ್ಮಲಾಗಿ ವಾಟ್ಸಪ್ ಚಾಟ್ ಸ್ಕ್ರೀನ್ ಕಾಣ್ತದೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಬ್ಯೂಟಿಫುಲ್ ಆಗಿ ನಿಮ್ಮದೇ ಆದ ಫೋಟೋ ಚಾಟ್ ಸ್ಕ್ರೀನ್ ಮೇಲೆ ಯಾವ ರೀತಿ ಸೆಟ್ ಮಾಡಿಕೊಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಯಾವ ರೀತಿಯಾಗಿ ಸೆಟ್ ಮಾಡೋದು, ಯಾವ ರೀತಿ ಇದು ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಿಳಿಸ್ಕೊಟ್ಟು ಮುನ್ನ ನೀವೇ ನಮ್ಮ ಚಾನಲ್ ಹೊಸ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಭಕ್ತರು ಬೆಳಕು ಎನೇಬಲ್ ಮಾಡ್ಕೊಂಡು ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಆಗ್ತದೆ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಭಕ್ತರು ಬೆಳಕು ಎನೇಬಲ್ ಮಾಡ್ಕೊಂಡು ಇದೇ ರೀತಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇದು ಯಾವ ರೀತಿ ವಾಟ್ಸಪ್ ಚಾಟ್ ಸ್ಕ್ರೀನ್ ಮೇಲೆ ಯಾವ ರೀತಿ ಸೆಟ್ ಮಾಡೋದು ನಾನು ನಿಮ್ಮ ಪೂರ್ಣ ವಾಟ್ಸಪ್ನ ತಿಳ್ಕೊತೀನಿ. ಒಂದು ನಮ್ಕಾದ್ರೆ ಇಂಟರ್ವ್ಯೂ ಫ್ರೆಂಡ್ಸ್ ವಿಡಿಯೋ ಅದಕ್ಕಾಗಿ ಕೊಂಡು ಫ್ರೆಂಡ್ಸ್ ಅಂದ್ರೆ ವಿಡಿಯೋ ಆಗ್ತಾ ಇರ್ತೀವಿ. ವಿಡಿಯೋ ಮೊದಲು ಸ್ಕಿಪ್ ಮಾಡಿದ್ರೆ ವಿಡಿಯೋ ಏನಾಗ್ತಾರೆ ಫ್ರೆಂಡ್ಸ್. ಯಾವ ರೀತಿ ಸೆಟ್ ಮಾಡ್ತಾ ನಮ್ಮ ಪೂರ್ಣ ಸ್ಕ್ರೀನ್ ತಿಳ್ಕೊತೀನಿ ನಮ್ಮ ಕಾದ್ರೆ ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಸಂಪೂರ್ಣ ಸ್ಕ್ರೀನ್ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನೀವು ಪ್ಲೇಸ್ಟೋರ್ಗೆ ಹೋಗಿ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳೋಗುತ್ತೆ. ಅಪ್ಡೇಟ್ ಮಾಡಿಕೊಂಡ ನಂತರ ನಾನು ನಿಮಗೆ ನಿಮ್ಮ ವಾಟ್ಸಪ್ನಲ್ಲಿ ಯಾವ ರೀತಿಯಾಗಿ ಈ ಚಾಟ್ ಸ್ಕ್ರೀನ್ ವಾಲ್ಪೇಪರ್ ಯಾವ ರೀತಿ ಸೆಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಇನ್ನೂವರೆಗೆ ಆದರೂ ನೀವು ವಾಟ್ಸಪ್ನ ಹೋಮ್ ಸ್ಕ್ರೀನ್ ಮೇಲೆ ಯಾವ ರೀತಿ ನಿಮ್ಮದೇ ಫೋಟೋ ಯಾವ ರೀತಿ ಸೆಟ್ ಮಾಡಿ ನೋಡಿಲ್ಲ ಅಂದರೆ ಲೈಕ್ ಕಾರ್ಡ್ ಮೇಲೆ ತೋರಿಸ್ತಾ ಇರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಆದ ನಂತರ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ವಾಟ್ಸಪ್ನ ಚಾಟ್ ಸ್ಕ್ರೀನ್ ಮೇಲೆ ಯಾವ ರೀತಿ ನಿಮ್ಮದೇ ಆದ ಫೋಟೋನ ಯಾವ ರೀತಿ ಸೆಟ್ ಮಾಡೋದು ಅಂತ. ಅದಕ್ಕೆ ನೀವು ನಿಮ್ಮ ಫೋನಿನಲ್ಲಿರೋ ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳೋಗುತ್ತೆ. ನಾನು ವಾಟ್ಸಪ್ಪನ್ನು ಓಪನ್ ಮಾಡ್ತೀನಿ ಫ್ರೆಂಡ್ಸ್. ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನೀವು ನಿಮ್ಮ ಫೋನಲ್ಲಿ ವಾಟ್ಸಪ್ಪನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಳ್ತಾರೆ. ಓಪನ್ ಮಾಡಿಕೊಂಡ ನಂತರ ವಾಟ್ಸಪ್ನ ಕೆಲವೊಮ್ಮೆ ಚಾಟ್ ಸ್ಕ್ರೀನ್ ಓಪನ್ ಮಾಡಿಕೊಂಡು ನಾನು ತೋರಿಸ್ತೇನೆ. ಒಬ್ಬರು ಚಾಟ್ ಸ್ಕ್ರೀನನ್ನು ಈ ರೀತಿಯಾಗಿ ಒಬ್ಬರು ಚಾಟ್ ಸ್ಕ್ರೀನನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಂಡ ಈ ರೀತಿ ನಾರ್ಮಲಾಗಿ ನಿಮ್ಮ ಫೋನಲ್ಲಿ ಚಾಟ್ ಸ್ಕ್ರೀನ್ ಇರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮಗೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರು ಚಾಟ್ ಸ್ಕ್ರೀನ್ ಯಾವ ರೀತಿ ಸೆಟ್ ಮಾಡೋದು, ಇಲ್ಲ ಎಲ್ಲರಿಗೂ ಒಂದೇ ರೀತಿಯ ಚಾಟ್ ಸ್ಕ್ರೀನನ್ನು ಯಾವ ರೀತಿ ಸೆಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನೀವು ಒಬ್ಬೊಬ್ಬರಿಗೆ ಒಬ್ಬರು ಚಾಟ್ಗೆ ಒಂದು ಸಪ್ರೇಟಾಗಿ ಚಾಟ್ ಸ್ಕ್ರೀನ್ ಸೆಟ್ ಮಾಡಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ನೀವು ಯಾರಿಗೆ ಯಾರು ಚಾಟ್ ಸ್ಕ್ರೀನ್ ಸೆಟ್ ಮಾಡ್ತಿರ್ತಾರೆ ನೀವು ಅವ್ರ ಚಾಟನ್ನು ಓಪನ್ ಮಾಡ್ಕೊಳ್ಳಿ. ನಾನು ಅವ್ರ ಚಾಟನ್ನು ಓಪನ್ ಮಾಡಿಕೊಂಡ ನಂತರ ಅಲ್ಲಿ 3 ಡಾಟ್ ಹತ್ತಿರುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಾಲ್ಪೇಪರ್ ಇರ್ತಿರುತ್ತೆ, ವಾಲ್ಪೇಪರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಬೇಕಾಗುತ್ತೆ. ಇಲ್ಲಿ ಕಸ್ಟಮೈಸ್ ವಾಲ್ಪೇಪರ್ ವಾಟ್ಸಪ್ದವ್ರು ವಾಲ್ಪೇಪರ್ ಇರುತ್ತೆ, ನೀವು ಅದನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ನಿಮಗೆ ಬೇಡ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಮ ಫೋನಲ್ಲಿ ನಿಮ್ಮದು ಫೋಟೋವನ್ನು ಸೆಟ್ ಮಾಡ್ಕೋತೀನಿ ಅಂದರೆ ಡಿಫಾಲ್ಟ್ ವಾಲ್ಪೇಪರ್ಸ್ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿರುತ್ತೆ ತೋರಿಸ್ತದೆ ಫ್ರೆಂಡ್ಸ್. ನೀವು ಇದಕ್ಕಾಗಿ ಏನು ಮಾಡಬೇಕು ಅಂದರೆ ಇದೇ ರೀತಿಯಾಗಿ ನಿಮ್ಮದೇ ನಾರ್ಮಲಾಗಿ ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. ಇದರ ಸಲುವಾಗಿ ನೀವೇನು ಮಾಡಬೇಕು ಅಂದರೆ ನೀವು ನಿಮ್ಮ ಫೋನಿನಲ್ಲಿರುವ ಒಂದು ಫೋಟೋನ ಸೆಟ್ ಮಾಡಬೇಕು ಅಂದರೆ ಮೈ ಫೋಟೋಸ್ ಅಂತ ಒಂದು ಆಪ್ಷನ್ ಇರುತ್ತೆ, ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳುತ್ತೆ. ನಾನು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನಿರೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಗುತ್ತೆ. ನಾನು ನನ್ನ ಫೋನಿರೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನನ್ನ ಫೋನಿನ ಫೋಟೋನ ಈ ರೀತಿಯಾಗಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಸೆಟ್ ವಾಲ್ಪೇಪರ್ ಇರ್ತಿರುತ್ತೆ. ಈ ರೀತಿಯಾಗಿ ನೀವು ಸೆಟ್ ವಾಲ್ಪೇಪರ್ ಮೇಲೆ ಕೊಟ್ಟ ನಂತರ ಈ ರೀತಿ ಇದೇ ನಂಬರ್ಗೆ ಇಷ್ಟವ ಫ್ರೀ ಆಲ್ ಚಾಟ್ ಲೈಟ್ ತಿಮ್ಮ ತೋರಿಸಿ ಬೇಕಾದ ರೀತಿ ಸೆಟ್ ಕೊಟ್ಕೊಂಡು ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿ ನಿಮ್ಮದೇ ಫೋಟೋನ ಈ ರೀತಿಯಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್. ಆದರೆ ಇದು ಇನ್ನೊಬ್ಬರ ಚಾಟಿಗೆ ಇದು ಬರೋದಿಲ್ಲ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಾನು ನಿಮ್ಗೆ ತೋರಿಸ್ತೀನಿ. ಇನ್ನೊಬ್ಬರು ಚಾಟನ್ನು ಓಪನ್ ಮಾಡ್ಕೊಂಡು ಈ ರೀತಿಯಾಗಿ ಅವ್ರ ಚಾಟಲ್ಲಿ ಬರೋದಿಲ್ಲ ಫ್ರೆಂಡ್ಸ್. ಈ ರೀತಿಯಾಗಿ ಒಬ್ಬರು ಚಾಟಿಗೆ ಒಂದೊಂದು ಫೋಟೋ ಸೆಟ್ ಮಾಡ್ಕೋತೀವಿ. ಬೇಕಂದರೆ ಎಲ್ಲ ಚಾಟಿಗೂ ಒಂದೇ ಫೋಟೋ ಸೆಟ್ ಮಾಡ್ಕೋಬೋದು. ಅದು ಹೇಗೆಂದರೆ ಫ್ರೆಂಡ್ಸ್, ಈ ರೀತಿ ನೀವು ವಾಟ್ಸಪ್ ಇರುತ್ತೆ, ಈ 3 ಡಾಟ್ ಇರುತ್ತೆ, ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಅನ್ನೋದು ಆಪ್ಷನ್ ಇರುತ್ತೆ, ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ 3-4ನೇ ಆಪ್ಷನ್ ಆದ ಫ್ರೆಂಡ್ಸ್ ಚಾರ್ಟ್ಸ್ ಹತ್ತಿರುತ್ತೆ, ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಥೀಮ್ಸ್ ಹತ್ತಿರುತ್ತೆ, ನೀವು ಬೇಕಾದ ಥೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದು ಕೆಳಗಡೆ ಒಂದು ವಾಲ್ಪೇಪರ್ ಇರ್ತಿರುತ್ತೆ, ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಚೇಂಜಿಂಗ್ ಅಂತ ಈ ರೀತಿ ಇರುತ್ತೆ, ನೀವು ಚೇಂಜಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಬೇಕಾದ ವಾಟ್ಸಪ್ದವರದ ಕಸ್ಟಮೈಸೇಷನ್ ಇರ್ತವೆ, ನೀವು ಅದನ್ನು ಬೇಕಾದ ಸೆಲೆಕ್ಟ್ ಮಾಡ್ಕೊಳ್ಬೋದು. ಕೆಳಗಡೆ ಎಲ್ಲ ಮೈ ಫೋಟೋಸ್ ಹತ್ತಿರುತ್ತೆ, ನಿಮಗೆ ನಿಮ್ಮದೇ ಆದ ಫೋಟೋ ನಿಮ್ಮದೇ ಆದ ಓನ್ ಆಗಿ ಥೀಮ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ನೀವು ಅದನ್ನು ಸೆಟ್ ಮಾಡೋದು. ಅದಕ್ಕೆ ನಾನು ಮೈ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂದೇ ಆದ ಓನ್ ಆದ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಯಾವ ರೀತಿಯಾಗಿ ನಾನು ಸೆಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಂದೇ ಆದ ಒಂದು ಓನ್ ಫೋಟೋನ ನಾನು ಸೆಟ್ ಮಾಡ್ತೇನೆ ಫ್ರೆಂಡ್ಸ್. ಈ ರೀತಿಯಾಗಿ ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಸೆಟ್ ಮಾಡಬೇಕು ಅಂತ. ಈ ರೀತಿಯಾಗಿ ನಂದೇ ಆದ ಓನ್ ಫೋಟೋನ ಈ ರೀತಿಯಾಗಿದೆ. ಈ ಫೋಟೋನ ಆಯ್ಕೆ ಮಾಡಿಕೊಂಡಿದ್ರೆ ಫ್ರೆಂಡ್ಸ್, ಆಯ್ಕೆ ಮಾಡಿಕೊಂಡಂಥ ಸೆಟ್ ವಾಲ್ಪೇಪರ್ ಇರುತ್ತೆ. ಈ ರೀತಿಯಾಗಿ ಈ ಡೆಮೋ ಪ್ರಿವ್ಯೂ ತೋರಿಸ್ತಿದೆ ಫ್ರೆಂಡ್ಸ್. ನೀವು ಬೇಕಂದರೆ ಓಕೆ ಅನಿಸಿದರೆ ಸೆಟ್ ವಾಲ್ಪೇಪರ್ ಇರುತ್ತೆ. ಸೆಟ್ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ವಾಲ್ಪೇಪರ್ ಸೆಟ್ ಅಂತ ಈ ರೀತಿಯಾಗಿ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಚೇಂಜ್ ಆದ ನಂತರ ಯಾವ ರೀತಿ ಸೆಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತಾರೆ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿ ಇದರಿಂದ ಹೊರ ಬಂದ ನಂತರ ಇದರ ಒಂದು ಚಾಟನ್ನು ಕ್ಲಿಕ್ ಮಾಡಿಕೊಂಡಂತ ಇನ್ನೊಂದು ಚಾಟನ್ನು ಕ್ಲಿಕ್ ಮಾಡ್ತೀನಿ.
ಕ್ಲಿಕ್ ಮಾಡಿಕೊಂಡಾನೆ ಈ ರೀತಿಯಾಗಿ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮದೇ ಆದ ಬ್ಯೂಟಿಫುಲ್ ಆದ ಫೋಟೋನ ಈ ರೀತಿಯಾಗಿ ಶುರುವಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮದೇ ಆದ ಫೋನಿನಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಈ ರೀತಿಯಾಗಿ ನಿಮ್ಮದೇ ಆದ ಬ್ಯೂಟಿಫುಲ್ ಆದ ಫೋಟೋ ಈ ರೀತಿಯಾಗಿ ಶೋ ಆಗಲು ಶುರುವಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಫೋನಿನ ಚಾಟ್ ಸ್ಕ್ರೀನ್ ವಾಲ್ಪೇಪರ್ ಈ ರೀತಿಯಾಗಿ ಸೆಟ್ ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಫೋನಿನ ಚಾಟ್ ಸ್ಕ್ರೀನಲ್ಲಿ ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರು ಚಾಟಿಗೆ ಒಂದು ಯಾವ ರೀತಿ ಸೆಟ್ ಮಾಡೋದು ಮತ್ತು ಯಾವ ಚಾಟಿಗೆ ಯಾವ ರೀತಿ ಸೆಟ್ ಮಾಡೋದು ಅಂತ ಈ ರೀತಿಯಾಗಿ ನೀವು ತಿಳಿದುಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಅಂತ ಈ ರೀತಿಯಾಗಿ ಸೆಟ್ ಮಾಡ್ತಾರೆ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ ಚಾಟ್ ಸ್ಕ್ರೀನ್ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ನೀವು ನಿಮ್ಮ ಫೋನಿನ ವಾಟ್ಸಪ್ ಚಾಟ್ ಸ್ಕ್ರೀನ್ ಮೇಲೆ ಯಾವ ರೀತಿ ನಿಮ್ಮದೇ ಆದ ಫೋಟೋ ನಿಮ್ಮದೇ ಆದ ಥೀಮು ನಿಮಗೆ ಬೇಕಾದ ವಾಟ್ಸಪ್ ಚಾಟ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋ ಅಂತ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೊರಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀವಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲೈಕನ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಫ್ರೆಂಡ್ಸ್ ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಫ್ಯಾಮಿಲಿ ಇರುತ್ತೆ ಫ್ರೆಂಡ್ಸ್, ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದ್ರ ಫ್ರೆಂಡ್ಸ್.